ಸದ್ಯ ಈಗ ಸಿಎಂ ಬದಲಾವಣೆ ಬೆನ್ನಲ್ಲೇ ಬೆಳಗಾವಿ ಅಧಿಪತ್ಯಕ್ಕೆ ಸಮರ ಶುರುವಾಗಿದೆ. ಮಂತ್ರಿಗಿರಿಗಾಗಿ ಲಕ್ಷ್ಮಣ್ ಸವದಿ ಮತ್ತೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಗ್ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಸವದಿ ಮಟ್ಟ ಹಾಕೋಕೆ ಹಳೆ ವೈರಿಗಳು ಮತ್ತೆ ಒಂದಾದ್ರ ಅನ್ನುವಂತಹ ಪ್ರಶ್ನೆ ಈಗ ಕೇಳಿ ಬರ್ತಾ ಇರೋದು. ಸಿಎಂ ಬದಲಾವಣೆ ಬೆನ್ನಲ್ಲೇ ಬೆಳಗಾವಿ ಅಧಿಪತ್ಯ ಯಾರ ಕೈ ಸೇರುತ್ತೆ? ಮಂತ್ರಿಗಿರಿಗಾಗಿ ಲಕ್ಷ್ಮಣ್ ಸವದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಗ್ ಫೈಟ್ ಮಾಡ್ತಾ ಇದ್ದಾರೆ. ಸವದಿ ಮಟ್ಟ ಹಾಕೋಕೆ ಹಳೆ ವೈರಿಗಳು ಒಂದಾದ್ರ ಹಾಗಿದ್ರೆ ಹೆಬ್ಬಾಳ್ಕರ್ ಪರ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಹಿಂದೆ ಬಿಗ್ ಪ್ಲಾನ್ ಏನಾದರೂ ಸಂಚುಗೊಳಿಸಲಾಗಿದ್ಯಾ? ಈ ಇಬ್ಬರ ಪೈಕಿ ಯಾರಿಗೆ ಮಣೆ ಹಾಕಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್? ಹೈಕಮಾಂಡ್ಗೆ ಸದ್ಯ ಈ ಬೆಳಗಾವಿ ರಾಜಕಾರಣದ ಟೆನ್ಷನ್ ತಲೆನೋವಾಗಿ ಹೋಗ್ಬಿಟ್ಟಿದೆ. ಸಚಿವಗಿರಿ ಫೈಟ್ನಲ್ಲಿ ಸಿಎಂ ಶಿವಕುಮಾರ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಹೊಸ ಆಟ ಶುರುವಾಗಿರುವಂಥದ್ದು. ಕನಕಪುರ ಬಂಡೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಸಿಎಂ ಗದ್ದುಗೆ ಏರ್ತಾ ಇದ್ದಂತೆ ಇಡೀ ರಾಜ್ಯದ ಕಣ್ಣಿಗ ಬಿದ್ದಿರೋದು ಕುಂದಾನಗರಿ ಬೆಳಗಾವಿ ಮೇಲೆ. ಬೆಳಗಾವಿ ಆಧಿಪತ್ಯಕ್ಕಾಗಿ ಈಗ ಮದಗಜಗಳ ಕಾಳಗ ಶುರುವಾಗಿರುವಂಥದ್ದು. ಒಂದ್ ಕಡೆ ಲಕ್ಷ್ಮಣ್ ಸವದಿ ಮತ್ತು ಹೆಬ್ಬಾಳ್ಕರ್ ನಡುವೆ ಈಗ ಹಗ್ಗ ಜಗ್ಗಾಟ ರಣರೋಚಕ ಘಟ್ಟ ತಲುಪಿದೆ. ಬೆಳಗಾವಿ ಜಿಲ್ಲೆಯ ಪ್ರಬಲ ಲಿಂಗಾಯತ ಸಮುದಾಯದ ಇಬ್ಬರು ನಾಯಕರ ನಡುವಿನ ಈ ಫೈಟ್ ಹೈಕಮಾಂಡ್ಗೆ ಬಹುದೊಡ್ಡ ಸವಾಲನ್ನ ತಂದಿಟ್ಟಿರುವಂಥದ್ದು. ಇನ್ನು ಒಂದು ಕಾಲದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸತೀಶ್ ಜಾರಕಿಹೊಳಿ ತೊಡೆ ತಟ್ಟಿದ್ರು. ಈಗ ಲಕ್ಷ್ಮಿ ಅವರಿಗೂ ಕೂಡ ಮಂತ್ರಿ ಸ್ಥಾನ ಸಿಗಲಿ ಅಂತ ಬ್ಯಾಟ್ ಬೀಸ್ತಾ ಇದ್ದಾರೆ. ಜೊತೆಗೆ ಸವದಿ ಅವರನ್ನ ಕಟ್ಟಿ ಹಾಕುವಂತಹ ಹೊಸ ಪ್ಲಾನ್ ಇಲ್ಲಿ ಆಗಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ ಬದ್ಧ ವೈರಿಗಳು. ಈ ಹಿಂದಿನ ರಾಜಕಾರಣದಲ್ಲಿ ಗಮನಿಸ್ತಾ ಹೋದ್ರೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ. ಆದ್ರೆ ಈಗ ಬೆಳಗಾವಿ ಕಡೆಯಿಂದ ಒಂದ್ ಕಡೆ ಲಕ್ಷ್ಮಣ್ ಸವದಿ ನನಗೂ ಸಚಿವ ಸ್ಥಾನ ಬೇಕು ಅಂತ ಕೂತಿದ್ರೆ, ಮತ್ತೊಂದ್ ಕಡೆಯಲ್ಲಿ ಹೆಬ್ಬಾಳ್ಕರ್ ಕೂಡ ರೇಸ್ನಲ್ಲಿದ್ದಾರೆ. ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರ ಯಾರಿಗೆಲ್ಲ ಮುತುವರ್ಜಿ ವಹಿಸಿ ಇವ್ರಿಗೆ ಟಿಕೆಟ್ ಕೊಡಿ ಅಂತಾರೆ, ಅವ್ರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ಬಿಟ್ಟು ಡಿಕೆಶಿ ಮುಂದೆ ಇಲ್ಲಿ ಬಂದು ಸವಾಲನ್ನ ಒಡ್ಡಿರುವಂಥದ್ದು. ಈ ಹಿಂದಿನ ಸರ್ಕಾರದಲ್ಲಿ ಏನಾಗಿತ್ತು, ಸತೀಶ್ ಜಾರಕಿಹೊಳಿ ಇರೋ ಸಂದರ್ಭದಲ್ಲಿ ಅಲ್ಲಿನ ST ಸಚಿವರಿಗೆ 3 ಜನರಿಗೆ ಸಚಿವ ಸ್ಥಾನ ಕೊಡಲಾಗಿತ್ತು. ಈಗ ಕೊಟ್ಟಿಲ್ಲ. ಹಾಗಾಗಿ ಈಗ ಸತೀಶ್ ಜಾರಕಿಹೊಳಿ ಸಿಂಪಲ್ ಆಗಿ ಹೇಳಿರುವಂಥದ್ದು, ಹಿಂದಿನ ಸರ್ಕಾರದಲ್ಲೂ ಕೂಡ ನಮ್ಮ ST ಸಮುದಾಯದ 3 ಜನರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಿ, ಅದೇ ರೀತಿಯಾಗಿ ಈಗಲೂ ಕೂಡ 3 ಸ್ಥಾನ ಸಚಿವ ಸ್ಥಾನ ಕೊಟ್ಬಿಡಿ, ಅದನ್ನ ಬಿಟ್ಟು ಅದೇ ಖಾತೆ ಬೇಕು ಇದೇ ಹುದ್ದೆ ಬೇಕು ಅಂತ ನಾನೆಲ್ಲೂ ಕೇಳ್ತಾ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಒಂದ್ ಕಡೆ ಹೇಳ್ತಾ ಇದ್ರೆ, ಮತ್ತೊಂದು ಕಡೆಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ 2ನೇ ಸಚಿವ ಸಂಪುಟದಲ್ಲಿ ನನಗೂ ಸ್ಥಾನ ಬೇಕು ಅಂತ ಹೇಳ್ಬಿಟ್ಟು ಇನ್ನಿಲ್ಲದ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯಿತು ಅಂದಂಗೆ ಲಕ್ಷ್ಮಣ್ ಸವದಿ ಕತೆ ಏನು? ಲಕ್ಷ್ಮಣ್ ಸವದಿ ಅವರನ್ನ ಕಳೆದ ಸಚಿವ ಸಂಪುಟದಲ್ಲೂ ಕೂಡ ಕೈ ಬಿಡಲಾಗಿತ್ತು. ಯಾವುದೇ ಒಂದು ಸಚಿವ ಸ್ಥಾನ ಆಗಲಿ ಮಂತ್ರಿಗಿರಿ ಆಗಲಿ ಕೊಟ್ಟಿರಲಿಲ್ಲ. ಈಗ ಅವರು ಕೂಡ ನನಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರೋದು. ಈ ಹಿಂದಿನ ಸರ್ಕಾರದಲ್ಲಿ ಬದ್ಧ ವೈರಿಗಳಾಗಿ ಕಾಣಿಸಿಕೊಂಡಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮಣ್ ಸವದಿಯನ್ನ ಮಟ್ಟ ಹಾಕೋಕೆ ಇಬ್ರೂ ಕೂಡ ಒಂದಾಗಿದ್ದಾರೆ. ಈಗ ಇಲ್ಲಿ ಯಾವುದೇ ಕಾರಣಕ್ಕೂ ಲಕ್ಷ್ಮಣ್ ಸವದಿಯವರಿಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಈ ಇಬ್ಬರೂ ಕಡೆಯಿಂದ ಕೂಡ ಈಗ ಲಾಬಿ ಆಗ್ತಾ ಇದೆ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ನಾವು ಹೇಳಿದವರಿಗೆ ಮಂತ್ರಿಗಿರಿ ಕೊಡಿ ಅಂತ ಅಂದ್ರೆ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನು ಮಹಿಳಾ ಮತ್ತು ಮಕ್ಕಳ ಖಾತೆಯನ್ನು ಚೆನ್ನಾಗಿ ನಿಭಾಯಿಸಿದ್ದೀನಿ, 2ನೇ ಸಂಪುಟದಲ್ಲೂ ನನಗೂ ಸಚಿವ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ಇಬ್ಬರ ಲಾಬಿಯಲ್ಲಿ ಈಗ ಲಕ್ಷ್ಮಣ್ ಸವದಿ ಕತೆ ಏನು? ಬಹಳ ಆಸೆಯಿಂದ ಇರುವಂತಹ ಲಕ್ಷ್ಮಣ್ ಸವದಿ ಈ ಸಲ ಏನಾದರೂ ಸಚಿವ ಸ್ಥಾನ ಸಿಗುತ್ತಾ? ಹಾಗಿದ್ರೆ ಬಹಳ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಕುಂದಾನಗರಿ ರಾಜ್ಯ ರಾಜಕಾರಣದಲ್ಲಿ. ಇವಾಗ ಹೈಕಮಾಂಡ್ಗೆ ಸಚಿವರು ನುಗ್ತಾ ಇರೋದಾಗಿರ್ಬೋದು, ಅವ್ರಿಗೆ ಬೇಕಾದಂಥ ಖಾತೆ ಕೇಳ್ತಾ ಇರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಗೆ ಬಹಳ ಕ್ಯೂರಿಯಾಸಿಟಿಯನ್ನ ಬಿಲ್ಡ್ ಮಾಡಿರುವಂಥ ಕ್ಷೇತ್ರ ಅಂತಂದ್ರೆ ಕುಂದಾನಗರಿ ಬೆಳಗಾವಿ. ಸದ್ಯ ಅಲ್ಲಿ ಸಾಹುಕಾರ್ ಮತ್ತೊಂದು ಕಡೆ ಹೆಬ್ಬಾಳ್ಕರ್ ಬಹಳ ಟಗ್ ಆಫ್ ವಾರ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಮುನ್ನುಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಲಕ್ಷ್ಮಣ್ ಸವದಿ ಕೂಡ ನನಗೂ ಸ್ಥಾನ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಈ ಲಕ್ಷ್ಮಣ್ ಸವದಿಯನ್ನ ಮಟ್ಟ ಹಾಕೋಕೆ ಈಗ ಹೆಬ್ಬಾಳ್ಕರ್ ಆಗಿರ್ಬೋದು ಹಾಗೆ ಸಾಹುಕಾರ್ ಇಬ್ಬರು ಕೂಡ ತೊಡೆ ತಟ್ಟಿ ನಿಂತಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.